ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂತಂದರೆ, ನಿಮ್ಮ ಮನೆ ಎಲ್ಲಿ ತನಕ ಕೆಲಸ ನಡೀತಾ ಇದೆ ಅಂತ ಕಮೆಂಟಲ್ಲಿ ಕೇಳಿದ್ರಿ. ಹೌದು ಫ್ರೆಂಡ್ಸ್, ನಮ್ಮ ಮನೆಗೆ ಎಲ್ಲಿ ತನಕ ಕೆಲಸ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಿದ್ದೀನಿ, ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು, ಹಾಗೆ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನಲ್ಲಿರೋರು ನಮ್ಮ ವಿಡಿಯೋ ನೋಡೋದ್ರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ನಾನು ತಿಳ್ಕೊತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸುತ್ತೂ ಪ್ಲಾಸ್ಟಿಂಗ್ ಎಲ್ಲ ಮಾಡಿದ್ದಾರೆ, ಮುಂದ್ಗಡೆ ಮಾತ್ರ ಬಿಟ್ಕೊಂಡಿದ್ರು. ಕೆಲವು ಡಿಸೈನ್ ಎಲ್ಲ ಮಾಡಬೇಕಲ್ಲ, ಡಿಸೈನ್ ಮಾಡೋದ್ರಿಂದ ಕೆಲಸ ಸ್ವಲ್ಪ ತಡೆಯುತ್ತೆ. ಅದಕ್ಕೋಸ್ಕರ ಮತ್ತು ಡಿಸೈನ್ಗೂ ಅವರೆಲ್ಲ ಪ್ಲ್ಯಾನ್ ಎಲ್ಲ ಹಾಕೋಬೇಕಲ್ಲ, ಮೇಲ್ಗಡೆ ಅಂದ್ಕೊಂಡು ಮಾಡೋದ್ರಿಂದ ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ. ನೋಡಿ, ಈಗ ಡಿಸೈನ್ ಮಾಡ್ತಾ ಇದ್ದಾರೆ ಕೆಳಗಡೆ ಫ್ಲೋರ್ದು. ಸಿಂಪಲ್ಲಾಗಿ ನಾವು ಎಲ್ಲ ಕಡೆ ಡಿಸೈನ್ ಮಾಡಿಸಿದ್ದೀವಿ. ಸಿಂಪಲ್ಲಾಗಿ ಮಾಡಿಸೋದ್ರಿಂದ, ಅದಕ್ಕೆ ಪೇಂಟಿಂಗ್ ಮಾಡಿಸೋದ್ರಿಂದ ತುಂಬಾ ಚೆನ್ನಾಗಿ ಹಾಗೆ ಫ್ರೆಂಡ್ಸ್, ಕಮೆಂಟಲ್ಲಿ ಪದೇ ಪದೇ ನಿಮ್ಮ ಮನೆಯ ಅಡಿಪಾಯಿಗೆ ಎಷ್ಟಾಗಿದೆ ಅಂತ ತಿಳಿಸಿ ಅಂತ ಕಮೆಂಟ್ ಮಾಡಿದ್ದೀರಾ. ಆದಷ್ಟು ಬೇಗ ಆ ವಿಡಿಯೋನೂ ಕೂಡ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫುಲ್ ಮನೆಗೆ ಎಷ್ಟಾಯಿತು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಂದಲ್ ವಿಡಿಯೋದಲ್ಲಿ ಅವರು ಅಡಿಪಾಯ ಮತ್ತು 1 ಫ್ಲೋರ್ಗೆ ಎಷ್ಟಾಗಿದೆ ಅಂತ ತಿಳಿಸಿ ಅಂದ್ಬಿಟ್ಟು ಕಮೆಂಟಲ್ಲಿ ಕೇಳಿದ್ದಾರೆ. ಅವ್ರಿಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಮೇಲ್ಗಡೆ ಬಾಲ್ಕನಿಲಿ ಇರುವಂತಹ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಈ 4 ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಿಂಪಲಾಗಿ ಡಿಸೈನ್ ಮಾಡಿಸೋದ್ರಿಂದ ಕಾಸ್ಟು ಕೂಡ ಕಡಿಮೆ ಆಗುತ್ತೆ. ಡಿಸೈನ್ಗೋಸ್ಕರನೇ ಕಾಸ್ಟ್ನೆಲ್ಲ ವೇಸ್ಟ್ ಮಾಡೋ ಬದಲು ಸಿಂಪಲಾಗಿ ಮಾಡಿಸ್ಕೊಂಡು ನಾವು ಪೇಂಟಿಂಗ್ ಕೊಡಬೇಕಾದ್ರೆ ಕೆಲವು ಡಿಸೈನ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದು ಅಂದರೆ ಪರ್ಮನೆಂಟ್ ಡಿಸೈನ್ ಫ್ರೆಂಡ್ಸ್. ಹಾಗೆ ನೀವು ಪೇಂಟಿಂಗಲ್ಲಿ ಮಾಡಿಸ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಚೇಂಜ್ ಮಾಡಿಸ್ಕೊಂಡು ಡಿಸೈನ್ನ ಮಾಡಿಸ್ಕೋಬೋದು. ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಪ್ಲ್ಯಾನಿಂಗಲ್ಲಿ ಇರಲಿ ಫ್ರೆಂಡ್ಸ್. ಆದಷ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು ಮನೆ ಕಟ್ಟೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗೆಯೇ ನೀವು ಎಷ್ಟು ಸತಿ ನೀರನ್ನು ಹಾಕ್ತೀರಾ ಅಂತ ಕೇಳ್ತಾಯಿದ್ರು. ನಾವು ಒಂದು 3 ರಿಂದ 4 ಸತಿ ನೀರನ್ನು ಹಾಕ್ತೀವಿ ಫ್ರೆಂಡ್ಸ್. ನೀರು ಹಾಕಿದಷ್ಟು ಡೆಸ್ಟಿಂದ ಮನೆ ಕಟ್ಟೋದ್ರಿಂದ ಜಾಸ್ತಿ ನೀರನ್ನೇ ಹಿಡಿಯುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಿದಷ್ಟು ಗೋಡೆಗಳು ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಹಿರಿಯರು. ಅದಕ್ಕೋಸ್ಕರ ನಾವು ನೀರನ್ನು ಜಾಸ್ತಿ ಹಾಕಬೇಕು. ಆದಷ್ಟು ನಿಮಗೆ ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ಹಾಕಿ. ಈಗ ಬೇಸಿಗೆಗಾಲ ಅಲ್ವಾ, ಅದರಿಂದ ಗೋಡೆಗಳಿಗೆ ಜಾಸ್ತಿ ನೀರು ಕೊಡಬೇಕು ಫ್ರೆಂಡ್ಸ್. ನೋಡಿ, ನಾವು ಪೈಪಲ್ಲಿಂದ ನಾವು ದಿನಕ್ಕೆ ಒಂದು 3 ರಿಂದ 4 ಸತಿ ನೀರನ್ನು ಕೊಡ್ತಿರ್ತೀವಿ. ಅವ್ರು ಹೇಳ್ತಾರೆ ಫ್ರೆಂಡ್ಸ್, ಇಷ್ಟು ದಿನ ಗಂಟೆ ಕೊಡಬೇಕು ಅಂತ ಗಾರೆ ಕೆಲಸದವ್ರು ಹೇಳ್ತಾರೆ. ಅಷ್ಟು ದಿನ ಕೊಟ್ಟರೆ ಸಾಕು, ಅದ್ರ ಮೇಲೆ ಕೊಡೋ ಅವಶ್ಯಕತೆ ಇರಲ್ಲ. ಇಷ್ಟೇನ ಫ್ರೆಂಡ್ಸ್, ನಮ್ಮ ಮನೆ ಕೆಲಸ ಇಲ್ಲಿ ತನಕ ನಡೀತಾ ಇದೆ. ಕಂಪ್ಲೀಟಾಗಿ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಇಲ್ಲಿ ತನಕ ಕೆಲಸ ನಡೀತಿದೆ ಮತ್ತು ಏನೇನೆಲ್ಲ ಪ್ಲ್ಯಾನ್ ಚೇಂಜಸ್ ಆಗಿದೆ, ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಮನೆ ವಿಡಿಯೋ ಇಷ್ಟೇನು ಫ್ರೆಂಡ್ಸ್. ಈಗ ನೆಕ್ಸ್ಟು ಡೇಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಈಗ ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ, ಈಗ ನೆಕ್ಸ್ಟು ನಮ್ಮ ತವರು ಮನೆ ಹಬ್ಬ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಬಟ್ಟೆ ಶಾಪಿಂಗ್ ತಗೋತಾ ಇದ್ದೀವಿ. ಬನ್ನಿ, ಈಗ ಶಾಪಿಂಗ್ ಎಲ್ಲ ಹೇಗೆ ನಡೀತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿರೋದು ನನ್ನ ತಾಯಿ ಮತ್ತು ನನ್ನ ತಂಗಿ, ನನ್ನ ಇನ್ನೊಬ್ಬಳು ತಂಗಿ. ನಾವು 4 ಜನ ಬಂದಿದ್ದೀವಿ ಬಟ್ಟೆ ತಗೊಳ್ಳೋಕ್ಕೆ. ನನ್ನ ಮಗಳು ಕೂಡ ಇದ್ದಾಳೆ. ಹಾಗೆ ಬಟ್ಟೆ ಅಂಗಡಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಯಳಂದೂರಲ್ಲಿ ನಮ್ಗೆ ಹತ್ರ, ಅದರಿಂದ ನಾವು ಯಳಂದೂರಿಗೆ ಬರ್ತೀವಿ. ಈಗ ಬಟ್ಟೆಗಳೆಲ್ಲ ಕಲೆಕ್ಷನ್ ಇದೆ. ಹೆಣ್ಮಕ್ಳಿಗೇನು ಫ್ರೆಂಡ್ಸ್, ಅಂದ್ಕೊಂಡು ಜನಗೊಂದು ಬಟ್ಟೆಗಳಿರುತ್ತೆ. ಹೆಣ್ಮಕ್ಳಿಗೇನೆ ಕನ್ಫ್ಯೂಸ್ ಆಗಬೇಕು, ಅಷ್ಟು ಕಲೆಕ್ಷನ್ಗಳಿರುತ್ತೆ. ಹಾಗೆ ಹಿಡಿದು ನೋಡ್ತಿದ್ದಾಳೆ, ಎಷ್ಟು ಚೆನ್ನಾಗಾಗುತ್ತಾ ಅಷ್ಟು ಚೆನ್ನಾಗಾಗುತ್ತಾ ಅಂತ. ಸುಮಾರು ಬಟ್ಟೆಗಳು ಎತ್ತಿಟ್ಟಿದ್ದಾಳೆ, ಅದರಲ್ಲಿ ಒಂದು ತಗೋಬೇಕು ಅಂದ್ಬಿಟ್ಟು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಬಟ್ಟೆಗಳ ಫೋಟೋನ ಹಾಕ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ತವರು ಮನೆ ಹಬ್ಬದ ವಿಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ವೀಕಲ್ಲೇ ನಮ್ಮ ಊರಿನ ಹಬ್ಬ ಇದೆ. ಅದಕ್ಕೆ ಎಲ್ಲನೂ ನೋಡ್ತಾ ಇದ್ದಾರೆ ಬಟ್ಟೆಗಳನ್ನ, ಯಾವ ಥರ ಇದೆ ಹೇಗಿದೆ ಅಂತ. ತುಂಬ ವೆರೈಟಿ ಕಲೆಕ್ಷನ್ಗಳಿವೆ ನೋಡಿ ಫ್ರೆಂಡ್ಸ್. ಕೊನೆಗೆ ಇಷ್ಟನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.